ನಾನು ಕಲಿಯೋಣ ಬಾ ಅಡುಗೆಯಲ್ಲಿ ಸ್ಪೆಷಲ್ ಆಗಿರುವಂಥ ಒಂದು ದೋಸೆ ಮಾಡೋದನ್ನ ಹೇಳ್ಕೊಡ್ತಾ ಇದ್ರಿ. ಅದು ಸಬ್ಬಕ್ಕಿ ದೋಸೆ. ಇದನ್ನ ಇಷ್ಟಪಟ್ಟು ಕಲಿಬೇಕು ಅಂತ ಒಬ್ರು ಅತಿಥಿ ಬಂದಿದ್ದಾರೆ. ಅವ್ರು ಯಾರು ಅಂತ ನೋಡೋಣ. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ರಮ್ಯಾ ಅಂತ. ರಮ್ಯಾ. ಅಬ್ಬಾ, ನಂಗೆ ರಮ್ಯಾ ಅಂತ ಹೆಸರು ಕೇಳ್ತಾ ಇದ್ದ ಹಾಗೆ ರಮ್ಯಾ ಅವರೇ ನೆನಪಾಗ್ತಾರೆ, ಚಿತ್ರತಾರೆ. ಸೊ ನೀವು ಎಲ್ಲಿಂದ ಬಂದಿರೋದು? ಜೆ.ಪಿ. ನಗರ ಬಂದಿರೋದು. ಜೆ.ಪಿ. ನಗರದಿಂದ, ಬ್ಯಾಂಗ್ಳೂರಿಂದ? ಹೌದು. ಅಂದ್ರೆ ನಿಮ್ಮ ಸ್ವಂತೂರು ಬ್ಯಾಂಗ್ಳೂರಿನ? ಬ್ಯಾಂಗ್ಳೂರು. ಬೆಳೆದಿದ್ದೆಲ್ಲ ಬ್ಯಾಂಗ್ಳೂರಲ್ಲೇ. ಎಜುಕೇಶನ್ ಮಾಡ್ತಾ ಇದ್ರಾ ಇಲ್ಲ ಹೌಸ್ ವೈಫ್? ಹೌಸ್ ವೈಫ್. ಸೊ ನಿಮ್ಗೆ ಇವತ್ತು ನಾನು ದೋಸೆ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ನೀವು ಮನ್ಸಲ್ಲಿ ಅನ್ಕೊಳ್ತಾ ಇರ್ಬೇಕು, ದೋಸೆ ಗೊತ್ತಿದೆ ಅದ್ರಲ್ಲೇನು ವಿಶೇಷ ಅಂತ. ಅಲ್ಲಿ ದೋಸೆ ಎಲ್ಲ ಅಂತ ಅನ್ಕೊಂತಿದ್ವಿ. ಕರೆಕ್ಟ್, ಗೊತ್ತಾಗ್ಬಿಟ್ಟಿದೆ ನೋಡಿ ವೀಕ್ಷಕರೇ. ಇವರಿಗೆ ನಾವು ತೋರಿಸುವಂತ ಯಾವುದೇ ಅಡುಗೆನೂ ಸಿಂಪಲ್ ಆಗಿರಲ್ಲ, ಸ್ಪೆಷಲ್ ಆಗಿರುತ್ತೆ ಅಲ್ವಾ? ಹೌದು. ಅದಕ್ಕೆ ನಾನು ಇವತ್ತು ನಿಮ್ಗೆ ಸಬ್ಬಕ್ಕಿ ದೋಸೆ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಕಲ್ಯಾಣ. ಹಾಗಾದ್ರೆ ಬನ್ನಿ ವೀಕ್ಷಕರೇ, ಸಬ್ಬಕ್ಕಿ ದೋಸೆಗೆ ಏನೇನು ಪದಾರ್ಥ ಬೇಕು ಅಂತ ನೋಡೋಣ. ಸಬ್ಬಕ್ಕಿ, ಅಕ್ಕಿ, ಉದ್ದಿನ ಬೇಳೆ, ಈರುಳ್ಳಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ, ಅರಿಶಿನ, ಧನಿಯಾ, ಎಣ್ಣೆ, ಮೆಣಸು, ಉಪ್ಪು. ನಾನು ಫಸ್ಟು ತವಾ ಕಾಯಕ್ಕಿಡ್ತೀನಿ. ತವಾ ಕಾಯೋಷ್ಟರಲ್ಲೇ ನೀವು ಹಿಟ್ಟನ್ನ ರೆಡಿ ಮಾಡ್ಕೋಬೇಕು. ಸರಿ. ಮಿಕ್ಸಿ ಜಾರ್ಗೆ ಅಕ್ಕಿ ನೆನೆಸಿಟ್ಟಿದ್ದೀನಲ್ಲ ಇಷ್ಟು ಹಾಕಿ. ಉದ್ದಿನ ಬೇಳೆ ತಗೊಳ್ಳಿ. ಇದು ಕೂಡ ನೆನೆಸಿ ತಗೊಂಡಿರೋದು. ಇದು ಪೂರ್ತಿಯಾಗಿ ಹಾಕ್ಬೇಕು? ಇಲ್ಲ ಇಲ್ಲ ಇಲ್ಲ. 1 ಬಟ್ಲು ಅಕ್ಕಿಗೆ 2 ಸ್ಪೂನ್ನಷ್ಟು ಉದ್ದಿನ ಬೇಳೆ. ಹಾಗೆ ಧನಿಯಾ ಇದೆ, ಹುರಿದು ಬಿಟ್ಕೊಂಡಿರುವಂಥದ್ದು. ಇದೆಷ್ಟು ಹಾಕಬೇಕು? ಅರ್ಧ ಸ್ಪೂನ್ ಹಾಕಿ. ಸ್ವಲ್ಪ ಮೆಣಸು, ಇದು ಅರ್ಧ ಸ್ಪೂನ್ ಹಾಕಿದ್ರೆ ನಡೆಯುತ್ತೆ. ಈಗ ನುಣ್ಣಗೆ ರುಬ್ಬೇಕು. ದೋಸೆ ಹಿಟ್ಟು ಗೊತ್ತಲ್ವಾ? ಸಾಕಾಗತ್ತೆ. ಈ ಬೌಲ್ಗೆ ತೆಗೆದ್ಬಿಡಿ ಇಷ್ಟು. ಆಮೇಲೆ ಏನು ಹಾಕಬೇಕು? ಈರುಳ್ಳಿ ಮತ್ತೆ ಮೆಣಸಿನಕಾಯಿ, ಕೊತ್ತಂಬರಿ. ಪೂರ್ತಿಯಾಗಿ ಹಾಕ್ಬೇಕಾಯ್ತು? ಈರುಳ್ಳಿ ಇಷ್ಟು ಹಾಕಿ. ನಿಮ್ಮನೆಯಲ್ಲಿ ಖಾರ ಜಾಸ್ತಿ ತಿಂತಾರಾ? ಖಾರ ಸಿಹಿ ಎಲ್ಲಾನು ತಿಂತಾರೆ ಜಾಸ್ತಿ. ಎರಡು ಇಷ್ಟಪಡ್ತಾರೆ. ಸರಿ. ಹಾಗಾದ್ರೆ ಮೆಣಸಿನಕಾಯಿ ಕೂಡ ಇಷ್ಟು ಹಾಕಿ. ಏನಕ್ಕೆ ಕೇಳಿದೆ ಅಂದ್ರೆ, ಕಡಿಮೆ ತಿನ್ನೋದಾಗಿದ್ರೆ ಮೆಣಸು ಹಾಕಿದೀವಲ್ಲ ಆಲ್ರೆಡಿ, ಸೊ ಮೆಣಸಿನಕಾಯಿ ಸ್ವಲ್ಪ ಕಡಿಮೆ ಹಾಕಕ್ಕೆ ಹೇಳ್ತಾ ಇದ್ದೆ. ಕೊತ್ತಂಬರಿನೂ ಎಲ್ಲ ಹಾಕ್ಬೇಕಾ? ಸಾಕು. ಸಬ್ಬಕ್ಕಿ ಸೊಪ್ಪಿದೆ ಅಲ್ವಾ, ತಗೊಳ್ಳಿ. ಇದು ಪೂರ್ತಿ ಹಾಕ್ಬೇಕಾ? ಅರ್ಧದಷ್ಟು ಹಾಕಿ. ತೊಳೆದ್ಬಿಟ್ಟು ತಗೊಂಡಿರೋಂಥದ್ದು. ಸಾಕಾಗುತ್ತಾ? ಈಗ 1 ಅರಿಶಿನ ಪುಡಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು. ಹಾಗೆ ಹೇಳಿ, ನಿಮ್ಮನೇಲಿ ಸ್ಪೆಷಲ್ ಆಗಿ ನೀವೇನು ಮಾಡ್ತೀರಾ? ಈಗ ಅರಿಶಿನ ಪುಡಿ ಹಾಕಿದ್ರಲ್ವಾ? ಹೌದು. ಉಪ್ಪು ಹಾಕಿ. ಈಗ ನೋಡಿ, ಸಬ್ಬಕ್ಕಿ ಹಾಕಬೇಕು. ನಾನು ಸ್ವಲ್ಪ ಸಬ್ಬಕ್ಕಿನ ನೀರಲ್ಲಿ ನೆನೆಸ್ಬಿಟ್ಟಿದ್ದೀನಿ, ಅಂದ್ರೆ ಮೆತ್ತಗಿರುತ್ತಲ್ವಾ? ಹೌದು. ನೆಂದಾಗ ಹಾಕಿ. ಒಂದು ಪೂರ್ತಿಯಾಗ? ಇಲ್ಲ ಇಲ್ಲ ಇಲ್ಲ, 4 ಸ್ಪೂನ್ ಅಷ್ಟು ಹಾಕಿ. ಚೆನ್ನಾಗಿ ಕಲಸಿದ್ದಾದ್ಮೇಲೆ ತವಾ ಮೇಲೆ ಹಾಕಿ. ನೋಡಿ, ಈ ದೋಸೆನ ಸ್ವಲ್ಪ ದಪ್ಪನೇ ಹಾಕಬೇಕು, ಅಂದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಎಣ್ಣೆ ಒಂಚೂರು ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಏನಕ್ಕಂದ್ರೆ ಸಬ್ಬಕ್ಕಿ ಹಾಕಿರ್ತೀವಲ್ವಾ, ಎಣ್ಣೆಯಲ್ಲಿ ಒಂಚೂರು ಅದು ಫ್ರೈ ಆದಾಗೆ. ನೋಡೋಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನೀವು ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಕೂಡ.
ಸಬ್ಬಕ್ಕಿ ದೋಸೆ ರೆಡಿ ಆಗಿದೆ. ಇದನ್ನ ಟೇಸ್ಟ್ ಮಾಡಿ ಹೇಳಿ ಹೇಗಾಗಿದೆ ಅಂತ. ಖಂಡಿತವಾಗ್ಲೂ. ಚಟ್ನಿ ಮಾತ್ರ ನಾನೇ ಮಾಡಿದ್ದು, ಅದು ಕೂಡ ಚೆನ್ನಾಗಿದೆ ಅಂತ ಹೇಳ್ಬೇಕು. ತುಂಬಾನೇ ಚೆನ್ನಾಗಿದೆ, ನಿಜವಾಗ್ಲೂ ತುಂಬಾನೇ ಚೆನ್ನಾಗಿದೆ. ಇವತ್ತೇ ಹೋಗ್ಲಿ ಟ್ರೈ ಮಾಡ್ತೀನಿ ಮನೆಗೆ ಹೋಗಿ. ಸಬ್ಬಕ್ಕಿ ದೋಸೆ ಮಾಡುವ ವಿಧಾನ: ಮಿಕ್ಸಿ ಜಾರ್ನಲ್ಲಿ ನೆನೆಸಿದ ಅಕ್ಕಿ, ನೆನೆಸಿದ ಉದ್ದಿನಬೇಳೆ, ಹುರಿದ ಧನಿಯಾ, ಸ್ವಲ್ಪ ಮೆಣಸನ್ನು ಹಾಕಿ ನೀರನ್ನು ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ. ರುಬ್ಬಿದ ಈ ಹಿಟ್ಟನ್ನು ಗ್ಲಾಸ್ ಬೌಲ್ನಲ್ಲಿ ಹಾಕಿ ಇದಕ್ಕೆ ಈರುಳ್ಳಿ, ಮೆಣಸಿನಕಾಯಿ, ಕೊತ್ತಂಬರಿ, ಅರ್ಧ ಬೌಲ್ ಸಬ್ಬಕ್ಕಿ ಸೊಪ್ಪು, ಅರಿಶಿನ, ಉಪ್ಪು, ಸಬ್ಬಕ್ಕಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈ ಹಿಟ್ಟನ್ನು ಕಾಯ್ದ ತವಾದ ಮೇಲೆ ದೋಸೆಯಂತೆ ಹಾಕಿ ಚೆನ್ನಾಗಿ ಬೇಯಿಸಿಕೊಳ್ಳಿ. ಸರ್ವಿಂಗ್ ಪ್ಲೇಟ್ನಲ್ಲಿ ಇಟ್ಟು ಸಬ್ಬಕ್ಕಿ ದೋಸೆಯನ್ನು ಸವಿಯಲು ಕೊಡಿ.